ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ತೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲ ಕ್ಲಾಸ್ಗಳನ್ನು ಸಹ ಕರೆಕ್ಟ್ ಟೈಮ್ಗೆ ಎಲ್ಲರೂ ಜಾಯ್ನ್ ಆಗ್ತೀರಿ ಲೈವ್ ಕ್ಲಾಸ್ಗೆ. ಸೊ ಎಲ್ಲ ಮಾಹಿತಿಯನ್ನು ಚೆನ್ನಾಗಿ ಪಡ್ಕೊಂಡು ಅಭ್ಯಾಸ ಮಾಡ್ಕೊತಾ ಇದ್ದೀರಿ. ಸೊ ಹೀಗೆ ಇದೇ ರೀತಿ ಅಭ್ಯಾಸ ಕಂಟಿನ್ಯೂ ಮಾಡಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಸೊ ಆ್ಯಂಡ್ ಈ ಒಂದು ಕ್ಲಾಸ್ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೈಲಿ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಆಲ್ಸೋ. ನಾವು ಪ್ರತಿನಿತ್ಯ 10 ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ GK ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರೋದನ್ನು ಎಲ್ಲರೂ ಗಮನಿಸ್ಕೊಂಡಿದ್ದೀರಿ. ಸೊ ಹಾಗಾಗಿ ಪ್ರತಿನಿತ್ಯ ಎಷ್ಟು ಸಾಧ್ಯನೋ ಕನಿಷ್ಠ 10 ಪ್ರಶ್ನೆಗಳನ್ನಾದರೂ ಕೊಡ್ತಾ ಬರ್ತೀನಿ. ಸೊ ಇವಾಗ ನಾವಾಗಲೇ 4,500 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಿಟ್ಟಿದ್ದೀವಿ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಮತ್ತೆ 10 ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. 451ನೇ ಪ್ರಶ್ನೆ ಮೊದಲೇದಾಗಿ ಆಗಿದ್ದರೆ ಬೆಳಗಾವಿಯಲ್ಲಿ 1924ರಲ್ಲಿ ನಡೆದಂತಹ ಅಧಿವೇಶನ ಎಷ್ಟನೇದಾಗಿರುತ್ತೆ? ಓಕೆ, ಎಲ್ರಿಗೂ ಗೊತ್ತಿರುತ್ತೆ 1924ರಲ್ಲಿ ಬೆಳಗಾವಿನಲ್ಲಿ ಒಂದು ಅಧಿವೇಶನ ನಡೀತು. ಅದರದ್ದು ಎಷ್ಟನೇದು ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಸಾಧ್ಯ ಆದಷ್ಟು ನೀವು ಕೂಡ ಇದರೊಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಓಕೆ, ಆಗಿದ್ದರೆ ಉತ್ತರ ನೋಡೋಣ. 39ನೇ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆಗಿರುತ್ತೆ. ಎಲ್ಲಿ? 1924ರಲ್ಲಿ ನಡೆದಂತಹ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ 39ನೇ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆಗಿರುತ್ತೆ. ಆಯಿತಾ? ಆಗಿದ್ದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 452ನೇ ಪ್ರಶ್ನೆ. 39ನೆಯ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಏನೆಂದು ಕರೀತಾರೆ? ಯಾವಾಗ ನಡೀತು, ಎಲ್ಲಿ ನಡೀತು, ಎಷ್ಟನೇದು ಅಂತ ನೋಡ್ಕೊಂಡ್ವಿ. ಆದರೆ ಅದಕ್ಕೆ ಮತ್ತೊಂದು ಹೆಸರು ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀರಿ. ಹಾಗಾದರೆ ಅದಕ್ಕೆ ಏನಂತ ಕರೀತಾರೆ? ಇನ್ನೊಂದು ಹೆಸರು. ಆಗಿದ್ದರೆ ಸ್ನೇಹಿತರೆ, ನಮ್ಮ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾದಂತಹ ಕೆಲಸ ಲೈಕ್ ಮಾಡೋದು. ಓಕೆನಾ? ಸೊ ಹೊಸಬ್ರು ಸಹ ಯಾರೆಲ್ಲ ಇದೇ ಮೊದಲು ಬಾರಿ ಕ್ಲಾಸನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಇರುತ್ತೆ ನೋಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ನಾವು ಹಾಕುವಂತಹ ಕ್ಲಾಸ್ದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲ ಅಂದರೆ ನೋಟಿಫಿಕೇಷನ್ ಬರೋದಿಲ್ಲ. ಸೊ ಅದು ಹೈಡ್ ಆಗಿರುತ್ತೆ. ಹಾಗಾಗಿ ಕೆಲವಷ್ಟು ಜನರು ಕ್ಲಾಸ್ ಶೋ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಉಂಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ಲೈವ್ ಕ್ಲಾಸ್ದ ನೋಟಿಫಿಕೇಷನ್ ಆಗಿರ್ಬೋದು, ರೆಕಾರ್ಡೆಡ್ ಕ್ಲಾಸ್ದ ನೋಟಿಫಿಕೇಷನ್ ಆಗಿರ್ಬೋದು ನಿಮಗೆ ಬರುತ್ತೆ. ಓಕೆ, ಆವಾಗಲೇ ನಮ್ಮ ಕ್ಲಾಸನ್ನು ವಾಚ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಹೊಸಬ್ರಿಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆಗಿದ್ದರೆ 39ನೇ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಏನಂತ ಕರೀತಾರೆ ಅಂತ ನೋಡೋದಾದರೆ ಯೂನಿಟಿ ಅಥವಾ ಏಕತೆಯ ಸಮ್ಮೇಳನ ಅಂತ ಕರೀತಾರೆ. ಓಕೆನಾ? ಪ್ರಶ್ನೆ ಆಗಬಹುದು, ಹೇಳಿಕ್ಕೆ ಬರೋದಿಲ್ಲ. 39ನೇ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಯೂನಿಟಿ ಅಥವಾ ಏಕತೆಯ ಸಮ್ಮೇಳನ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 453ನೇ ಪ್ರಶ್ನೆ. ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಷಣವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಯಾರು? ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಷಣವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಯಾರಾಗಿರ್ತಾರೆ? ಓಕೆ, ನೋಡೋಣ ಉತ್ತರ. ಎಚ್ ನರಸಿಂಹಯ್ಯ ಅಂತಕ್ಕಂಥವ್ರು ಈ ಒಂದು ಗಾಂಧೀಜಿಯವರ ಭಾಷಣವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ತಿಳಿಸಿದವರಾಗಿರ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 454ನೇ ಪ್ರಶ್ನೆ. ಕುಸುಮ ಬಾಲೆ ಕಾದಂಬರಿಯನ್ನು ಬರೆದವರು ಯಾರು? ಕುಸುಮ ಬಾಲೆ ಕಾದಂಬರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು. ಉತ್ತರ ದೇವನೂರು ಮಹಾದೇವ ಅವರು ಕುಸುಮ ಬಾಲೆ ಕಾದಂಬರಿಯನ್ನು ಬರೆದವರಾಗಿರ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 455ನೇ ಪ್ರಶ್ನೆ. ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೀತಾರೆ? GK ಮೇಲೆ ನಾವು ಎಷ್ಟು ತಿಳ್ಕೊತೀವೋ ಅಷ್ಟು ಅದು ದೊಡ್ಡ ಸಾಗರ ಸಮುದ್ರ ಇದ್ದ ಹಾಗೆಯೇ. ನಾವು ಕೆದಕಿ ಆಳವಾಗಿ ತೆಗೆದಾಗಲ್ಲೇ ಏನಾಗುತ್ತೆ, ಹೊಸ ಒಂದು ಪ್ರಶ್ನೆಗಳು, ಹೊಸ ಒಂದು ಅನ್ವೇಷಣೆಗಳು ಹೇಗೆ ನಮಗೆ ಸಿಗುತ್ತೋ ಅದೇ ರೀತಿ ಇಲ್ಲಿ ಸಹ ಇನ್ನೂ ಹೆಚ್ಚೆಚ್ಚು ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಹೊಸದನ್ನು ಕಲಿತಾ ಹೋಗ್ತೀವಿ ನಾವು, ಯಾವುದೂ ಕೂಡ ಎಂಡ್ ಅನ್ನೋದಿಲ್ಲ. ಹಾಗಾದರೆ ಕನ್ನಡದ ಸಣ್ಣ ಕಥೆಗಳ ಜನಕ ಎಂದು ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರಿತೀವಿ. ಇದನ್ನು ಗಮನಿಸ್ಕೊಳ್ಳಿ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅದೇ ರೀತಿ ಮುಂದಿನ ಪ್ರಶ್ನೆ 456ನೇ ಪ್ರಶ್ನೆ.
ಮೊದಲ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಯಾರು? ಮೊದಲ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಯಾರು? ಎಸ್, ಪ್ರಶ್ನೆನೂ ಕೊಡ್ತೀರಿ, ಉತ್ತರನೂ ನೀವೇ ಕೊಡ್ತೀರಿ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ಪ್ರಶ್ನೆ ಹೇಳಿದ ತಕ್ಷಣವೇ ನಾನು ಉತ್ತರ ಹೇಳ್ತಾ ಹೋದರೆ ಓದಿದ ಹಾಗೆ ಆಗ್ಬಿಡತ್ತೆ. ಸೊ ನಿಮಗೆ ಥಿಂಕ್ ಮಾಡಲಿಕ್ಕೆ ಏನೂ ಸ್ವಲ್ಪ ಕೂಡ ಟೈಮ್ ಸಿಗೋದೇ ಇಲ್ಲ. ಸೊ ನಾನು ಉತ್ತರ ಇದಕ್ಕೆ ಹೇಳ್ತಾ ಇದ್ನೋ ಏನೋ, ನಾ ಇದಕ್ಕೆ ಕೆಪೇಬಲ್ ಇದ್ನೋ ಇಲ್ವೋ ಅಂತ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ವಲ್ಪ ಗ್ಯಾಪ್ ಇಡ್ತೀನಿ. ಈವನ್ ಮಿನಿಮಮ್ ಒಂದು 2-3 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡ್ತೀನಿ. ಯಾಕಂತಂದರೆ ಸ್ವಂತ ನೀವು ಅದನ್ನು ವಿಚಾರ ಮಾಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗಿದ್ರೆ ಮೊದಲ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಶಿವರಾಮ್ ಕಾರಂತರು. ಎಲ್ಲಿ? ಮೈಸೂರಲ್ಲಿ. ಯಾವಾಗ? 1985ರಲ್ಲಿ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀರಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 457ನೇ ಪ್ರಶ್ನೆ. ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೀತಾರೆ? ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ? ಯಾರನ್ನು ಕರೀತಾರೆ ಅಂತ ನೋಡೋದಾದರೆ ಉತ್ತರ ಸಂತ ಶಿಶುನಾಳ ಶರೀಫ್. ಸಂತ ಶಿಶುನಾಳ ಶರೀಫ್ ಅವರನ್ನು ಕರ್ನಾಟಕದ ಕಬೀರ ಎಂದು ಕರೀತಾರೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 458ನೇ ಪ್ರಶ್ನೆ. ಧರ್ಮ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ನೋಡಿ, ಧರ್ಮ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಟಾಪಿಕ್ಗಳ ಮೇಲೇನೂ ಸಹ ನಾನು GK ಕ್ವಶನ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದರ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು ಅಷ್ಟೇ. ಉತ್ತರ ಹಾವೇರಿ. ಧರ್ಮ ಜಲಾಶಯ ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಗಮನಿಸ್ಕೊಳ್ಳಿ. ಅದಾದ ನಂತರ ಮುಂದಿನ ಪ್ರಶ್ನೆ 459ನೇ ಪ್ರಶ್ನೆ. ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ? ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಹಂಪಿ. ಕಮಲಾಪುರದ ಹಂಪಿ. ಹಂಪಿಯಲ್ಲಿರ್ತಕ್ಕಂತಹ ಒಂದು ಕಮಲಾಪುರ ಅಂತಕ್ಕಂಥಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 460ನೇ ಪ್ರಶ್ನೆ, ಅಥವಾ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಅಂದರೆ 10ನೇ ಪ್ರಶ್ನೆ ಆಗಿರುತ್ತೆ. ಯಾವುದು? ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ? ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ? ಇದೊಂದು ಫೇಮಸ್ ಅಂತಲೇ ಹೇಳ್ಬೋದು. ಯಾವುದಕ್ಕೆ? ಏನಾಗುತ್ತೆ, ನಾನು ಹೇಳುವಂತಹ GK ಕ್ವಶನ್ಸಲ್ಲಿ ಕೆಲವ್ರಿಗೆ ಗೊತ್ತಿದೆ ಬಿಡಿ ಮೇಡಮ್, ಏನು ಹೇಳ್ತೀರಿ ನೀವು, ನಮಗೆಲ್ಲ ಇದು ಗೊತ್ತಿದೆ, ಬೇರೆ ಏನಾದರೂ ಹೊಸದು ಹೇಳಿ ಅಂತ ಕೇಳ್ಬೋದು. ಆದರೆ ಇದೇ ಒಂದು ಕ್ಲಾಸಲ್ಲಿ ಈ ಎಲ್ಲ ಪ್ರಶ್ನೆಗಳು ಎಲ್ರಿಗೂ ಗೊತ್ತೂ ಇರ್ಬೋದು, ಅದರಲ್ಲಿ ಒಂದು ಪ್ರಶ್ನೆಯೂ ಸಹ ಯಾರಿಗೂ ಗೊತ್ತಿಲ್ಲದೇನೂ ಇರಬಹುದು ಅಲ್ವಾ? ಸೊ ಎಲ್ಲ ರೀತಿಯ ಒಂದು ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ಟನ್ನು ಗಮನದಲ್ಲಿ ಇಟ್ಕೊಂಡು ಈ ಪ್ರಶ್ನೆಗಳನ್ನು ಫ್ರೇಮ್ ಮಾಡಲಾಗಿರುತ್ತೆ. ಸೊ ನಾವೇನು ಹೇಳ್ತೀವಿ, ಅಮೂರ್ತದಿಂದ ಅಮೂರ್ತದ ಕಡೆಗೆ ಅಂತ ಹೇಳ್ತೀವಲ್ವ. ಸೊ ಅದೇ ಬೇಸ್ ಮೇಲೇ ಇದನ್ನು ರಚನೆ ಮಾಡಲಾಗಿರುತ್ತೆ. ಸೊ ಒಂದು ಪ್ರಶ್ನೆ ಈಸಿ ಇರ್ಬೋದು, ಇನ್ನೊಂದು ಪ್ರಶ್ನೆ ಕಷ್ಟ ಇರ್ಬೋದು. ಸೊ ಎಲ್ಲರಿಗೂ ಸಹ ಈ ಪ್ರಶ್ನೆಗಳು ಅರ್ಥ ಆಗಲಿ, ತಿಳಿಲಿ, ಎಲ್ಲವನ್ನೂ ಸಹ ಅವ್ರು ಓದ್ಕೊಳ್ಳಿಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ತೆಗೆದಿರ್ತೀನಿ ಅಷ್ಟೇ. ಮೊಳಕಾಲ್ಮೂರು ಇದು ಎತ್ತಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅಂದರೆ ರೇಷ್ಮೆ. ಓಕೆ, ರೇಷ್ಮೆಗಾಗಿ ಇದು ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಸೊ ಐ ಹೋಪ್ ಈ ಒಂದು ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಸಹ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡ್ತಾ ಬನ್ನಿ. ಅವ್ರಿಗೂ ಸಹ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಹೆಲ್ಪ್ ಆಗುತ್ತೆ. ಓಕೆನಾ? ಅದೇ ರೀತಿ ಗೊತ್ತಲ್ವಾ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.